ಮೊದಲಿಗೆ ನಿನ್ನೆ ಹೈದರಾಬಾದ್ ತಂಡ ಟಾಸ್ ಸೋತು ಬ್ಯಾಟಿಂಗ್ ಆಯ್ಕೆ ಮಾಡಿ ಸುಮಾರು 190 ರನ್ಗಳ ಟಾರ್ಗೆಟ್ ಕೊಟ್ಟರು. ನಿನ್ನೆ ಆಡಿದಂಥ ಮ್ಯಾಚ್ಗಳು ನೋಡ್ತಿದ್ರೆ ಓಹೋ ಇವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು. ಅಷ್ಟರಲ್ಲೇ ಮ್ಯಾಜಿಕ್ ಮಾಡಿದ್ದು ನಿಕೋಲಸ್ ಪುರಾನ್. ಏನು ಗುರು ಆ ಮನುಷ್ಯ. ಹೈದರಾಬಾದ್ 190 ರನ್ನು ಗಳಿಸಿದರೂ ಲಕ್ನೋ ತಂಡ ಪುರಾನ್ ಮತ್ತು ಮಾರ್ಷ್ ಅವರ ಅದ್ಭುತ ಬ್ಯಾಟಿಂಗ್ನಿಂದ ಸುಲಭವಾಗಿ ಗೆದ್ದಿದೆ. ಲಕ್ನೋ ತಂಡದ ಜಯಕ್ಕೆ ಪುರಾನ್ ಮತ್ತು ಮಾರ್ಷ್ ಅವರ ಅರ್ಧ ಶತಕ ಹಾಗೂ ಶಾರ್ದುಲ್ ಠಾಕೂರ್ ಅವರ 4 ವಿಕೆಟ್ಗಳ ಪ್ರಮುಖ ಕಾರಣವಾಯಿತು. ನಿನ್ನೆ ಮ್ಯಾಚಲ್ಲಿ ಎಲ್ಲರಿಗೂ ಶಾರ್ದುಲ್ ಠಾಕೂರ್ ವ್ಯಾಲ್ಯೂ ಗೊತ್ತಾಗಿರ್ತದೆ. ಏನಕ್ಕಂದರೆ ಈ ಸತಿ ಪಾಪ ಅನ್ಸೋಲ್ಡ್ ಆಗಿಬಿಟ್ಟಿದ್ರು, ಯಾರು ತಗೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಬಟ್ ತಗೊಂಡ ತಕ್ಷಣ ಇವತ್ತು ನಾನು ಇದ್ದೀನಿ ಅಂತ ತೋರಿಸಿದ್ದು ಪುಣ್ಯಾತ್ಮ. ನಿನ್ನೆ ಏನು ಗುರು ಅದು ಮ್ಯಾಚು. ಮತ್ತು ನಿಕೋಲಸ್ ಪುರಾನ್ ಈ ಯಾವ ಥರ ಆದರೂ ಬರೀ 4-6 ಹೊಡಿತಿದ್ದ ಮರೆಯ. ಸೊ ನಿನ್ನೆ 26 ಬಾಲಲ್ಲಿ 70 ರನ್ ಬಾರಿಸಿದ್ದಾರೆ. ಸೊ ಇದೇ ಮೇಯ್ನು ಮಾರ್ಷು ಮತ್ತು ನಿಕೋಲಸ್ ಪುರಾನ್ನ ಒಂದು ಪಾರ್ಟ್ನರ್ಶಿಪ್ಪೇ LSGಗೆ ನಿನ್ನೆ ಮ್ಯಾಚ್ ಗೆಲ್ಲೋಕ್ಕೆ ಕಾರಣ ಆಯಿತು. ಅದು ಹೈದರಾಬಾದ್ ತನ್ನ ತವರಿನಲ್ಲೇ ಸೋತಿದ್ದು ಒಂದು ಬೇಸರದ ಸಂಗತಿ. ಬಟ್ ಚಿಂದಿಯಾಗಾಡಿದ್ರು ಮಾತ್ರ ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಈ ಮನುಷ್ಯ ಅಂತೂ ಸುಮಾರು ಒಂದು ಸ್ಟಾರ್ಟಿಂಗಲ್ಲಿ 270 ಸ್ಟ್ರೈಕ್ ರೇಟಲ್ಲಿ ಹೊಡಿತಾನೆ. ಸಿಕ್ಸ್ ಸಿಕ್ಕಿದೆಲ್ಲ 6 ನೋಡೋಕ್ಕಂತರ ಮಸ್ತಾಗಿತ್ತು ಮಾತ್ರ. ಮತ್ತು LSG ಪರ ಶಾರ್ದುಲ್ ಠಾಕೂರ್ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ಈ 2025ರ ಸೀಸನ್ 18ರ 7ನೇ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ LSG ಅವರು ಸುಮಾರು 5 ವಿಕೆಟ್ಗಳಿಂದ ಜಯ ಗಳಿಸಿದ್ದಾರೆ. 190 ಟಾರ್ಗೆಟ್ ಕೊಟ್ಟಿದ್ದರು, ಬಟ್ ಇವರು 16.1 ಓವರ್ಸಲ್ಲೇ 193 ಹೊಡೆದು ಜಯ ಗಳಿಸಿದ್ದಾರೆ. ಸೊ ಇಷ್ಟೇ ಗುರು ಇವತ್ತಿನ ರಿವ್ಯೂ. ಈ LSG ವರ್ಸಸ್ ಹೈದರಾಬಾದ್ದು ನಾನು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಸೊ ನನ್ನ ಸ್ಟೋರಿಲಿ ನೆಕ್ಸ್ಟ್ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸೇ ಯು.